ನೋಡಿ ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಘಾತಾಂಕಗಳ ಆಟ ಅಧ್ಯಾಯದ ಮೇಲೆ ಮತ್ತೊಂದು ವರ್ಕ್ಶೀಟನ್ನು ಬಿಡಿಸೋಣ. ಅನುಕ್ರಮವಾಗಿ 4ನೇ ಒಂದು ವರ್ಕ್ಶೀಟು. ಇಲ್ಲೇನು ಕೇಳಿದಾರೆ ಮೊದಲನೇ ಪ್ರಶ್ನೆ ಒಳಗಂದ್ರೆ 1 3 ಇದೆ, ಇದರ ಘಾತ ಎಷ್ಟಿದೆ ಅಂದ್ರೆ -2 ಇದೆ. ಇದರ ಬೆಲೆ ಏನು ಕೇಳಿದಾರೆ ಸ್ವಲ್ಪ ಬಿಡಿಸ್ಕೊಳ್ಳೋಣ. ಈ 1/3 3/1 ಬರೆದ್ರಂದ್ರೆ ನಿಮ್ಮ ಘಾತಾಂಕಗಳ ರೂಲ್ ಪ್ರಕಾರ ನಿಮಗಿರ್ತಕ್ಕಂಥ ಪೂರ್ವಭಾವಿ ಮಾಹಿತಿಯ ಪ್ರಕಾರ ಏನಾಗತ್ತಿದು -2 ಇದ್ದು ಎಷ್ಟು ಆಕತಿ +2 ಆಕತಿ. 3ಕ್ಕೆ 1 ಭಾಗಿಸಿದ್ರೆ ಎಷ್ಟು ಬರ್ತೈತಿ 3 ಅಷ್ಟೇ ಬರ್ತೈತಿ. ಘಾತ ಎಷ್ಟೈತಿ 2 ಐತಿ. 3ರ ವರ್ಗ ಎಷ್ಟು ಆಕತಿ 9 ಆಕತಿ. ಅರ್ಥ ಆಯ್ತಿಲ್ಲ? 3ರ ವರ್ಗ 9. ನೋಡ್ರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ದಯವಿಟ್ಟು ಎಲ್ಲರೂ ಲಕ್ಷ ಕೊಡ್ರಿ. ಆದರ್ಶ ರೂಪದಾಗ ಬರೆಯೈತಿ 1 5 2 4 1 2 3 4 4 0 ಅದಾವ. ಆದರ್ಶ ರೂಪದಾಗ ಬರೆಯೋದು ಅಂದ್ರೆ ಏನು ಮಾಡೋದಾ? ಇಲ್ಲೇ ಇದ್ದ ದಶಮಾಂಶ, ಇದನ್ನು ಒಂದು ಪೂರ್ಣಾಂಕದ ನಂತರ ದಶಮಾಂಶ ಇಡೋದು. ಅಂದರೆ ಈ ದಶಮಾಂಶ ಎಲ್ಲಿ ಬರಬೇಕು? ಇಲ್ಲಿ ಬರಬೇಕು. ಇದಕ್ಕೆ ನೀವೇನು ಮಾಡ್ಬೇಕಂದ್ರೆ ದಶಮಾಂಶ ಬಿಂದು ಐತ್ಲ, ಇದು ದಶಮಾಂಶ ಯಾವತ್ತು ಇದು ನೆನಪಿಟ್ಕೊಳ್ರಿ. ಮುಂದೆ ಹೋತು ಅಂದ್ರೆ ದಶಮಾಂಶ ಮುಂದೆ ಹೋತಂದ್ರೆ 10ರ ಘಾತದೊಳಗೆ ನೆಗೆಟಿವ್ ಋಣಾತ್ಮಕದಾಗ ಹೆಚ್ಚಾಗ್ತಾವೆ. ಎಷ್ಟು ಸ್ಥಾನ ಹೋಗಿರ್ತೈತಿ ಲಾಸ್ಟ್. ಹಿಂದೆ ಬಂತು ಅಂದ್ರೆ ದಶಮಾಂಶ ಸ್ಥಾನ ಹಿಂದೆ ಬತ್ತಂದ್ರೆ 10ರ ಘಾತದೊಳಗೆ ಪಾಸಿಟಿವ್ ಬೆಲೆ ಇಡಬೇಕು. ಇಷ್ಟ ಟ್ರಿಕ್ ನೆನ್ಪಿಟ್ಕೊರಿ. ಆದರ್ಶ ರೂಪದಾಗ ಬರ್ತೈತೆ ತೆಗೆದು ಈಸಿಲಿ. ನನಗೆ ಈ ದಶಮಾಂಶ ತಂದ 1ರ ನಂತರ ಇಟ್ಕೋಬೇಕಾಗಿತ್ತು, ಇಡ್ತೀನಿ. ಮುಂದೆ ಬೆಲೆ ಏನದ ಒಂದು ಬರಿತೀನಿ. 5 2 4 1 2 3 4 1 2 3 4. ಈಗ ಸ್ಥಾನ ಎಣಿಸ್ರಿ. 1 2 3 4 5 6 ಅಂದ್ರೆ 10ರ ಘಾತ ಎಷ್ಟು ಬರಲಿ? 6 ಬರಲಿ. -6 ಬರಲಿ, +6 ಬರಬೇಕು. ನೀವು ಹಿಂದೆ ತಂದರೆ ಮುಂದೆ ತಂದರಿ, ಹಿಂದೆ ಬಂದೈತೆ ಅಂದ್ರೆ 10ರ ಘಾತ ಏನಾಕತ್ತದ +6 ಆಕತ್ತೆ. ಇದು ಆದರ್ಶ ರೂಪ. ಇಷ್ಟೇ. ಇದೊಂದು ಟ್ರಿಕ್ ನೆನ್ಪಿಡ್ತೀರಿ ಇದನ್ನ? ಸರಿ. ಎಯು ಶೂನ್ಯವಲ್ಲದ ಸಂಖ್ಯೆ ಆದಾಗ ಏನ ಘಾತ 7 ಬಾಗಿಲ ಏನ ಘಾತ ಎಷ್ಟೈತಿ -12 ಐತಿ. ಸ್ವಲ್ಪ ಏನ ಘಾತ 7 ಹಂಗ ಇಡೋನು. ಈ -12 ಮ್ಯಾಲೆ ತಗೋರಿ ಘಾತಾಂಕಗಳ ನಿಯಮದ ಪ್ರಕಾರ. ನಿಮಗೆ ಗೊತ್ತಿರ್ತಕ್ಕಂಥ ಪದ್ಧತಿ ಇದಕ್ಕೆ ಏನೈತಿ ಅಂತಂದ್ರೆ ಬರಿತೀನಿ ನೋಡ್ರಿ. ಏನ ಘಾತ -m ಇತ್ತು ಅಂದ್ರೆ ಅದನ್ನ 1/n ಘಾತ m ಬರಿಬೋದು. ಇಲ್ಲ n ಇದ್ರೆ 1/n ಬರಿಬೋದು. ಇದನ್ನ ನೆನಪಿಟ್ಕೊರಿ. ಈ ರೂಲ್ ಪ್ರಕಾರ ಕೆಳಗಿನ ಮ್ಯಾಲೆ ಬತ್ತಂದ್ರೆ ಏನಾಕತ್ತೈತಿ ಇದು ಹಿಂಗೂ ಬರಿಬೋದಿಲ್ಲ ನೋಡ್ರಿ. a⁻m = 1/a⁻−m ಬರಿಬೋದಿಲ್ಲ. ಮ್ಯಾಲೆ ಬತ್ತಂದ್ರೆ ಏನಾಕತ್ತದ ಪ್ಲಸ್ ಆಕೈತಿ. ಅಂದ್ರೆ a⁻−12 ಛೇದ್ದಾಗ ಐತ್ಲೆ ಇನ್ನು ಮ್ಯಾಲೆ ತಗೊಳ್ಳೋಣ. a⁻ ಎಷ್ಟು ಆಕೈತಿ +12 ಆಕತ್ತೆ ಅಲ್ಲ. ಇನ್ನು ಮತ್ತೊಂದು ನಿಯಮ, ಘಾತಾಂಕಗಳು ಮತ್ತೊಂದು ನಿಯಮ. ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ a⁻m × a⁻n ಏನೈತಿ ರೂಲ್ ನಿಮ್ಗೆ? a⁻m+n ಅಂತಕ್ಕಂಥ ರೂಲನ್ನು ನೆನಪಿಸ್ಕೊಡ್ರಿ. ಐತೆ ಅಲ್ಲ? ಅದನ್ನು ಕೂಡಿಸ್ಕೊಂಡ್ಬಿಟ್ರೆ, ಆ ಪ್ರಕಾರ ಕೂಡಿಸ್ಕೊಂಡ್ಬಿಟ್ರೆ ಏನ ಘಾತ ಏನೇನು ಕೂಡಿಸ್ಲಿ? 7ಕ್ಕೆ ಎಷ್ಟು ಕೂಡಿಸ್ಬೇಕು? 12 ಕೂಡಿಸ್ಬೇಕಾ ಇಲ್ಲ? 12ಕ್ಕೆ 7 ಕೂಡಿಸಿದ್ರೆ ಎಷ್ಟು ಬರ್ತೈತಿ? ಎಷ್ಟ್ರೇ ಮಾತಾಡಲ್ಲ? 19 ಬರ್ತಾ ಇಲ್ಲ? ಇಷ್ಟೇ ಐತಿ. ರೆಸ್ಪಾಂಡ್ ಮಾಡಿರಿ, ಸಪ್ಪಳ ಮಾಡಬೇಡ್ರಿ. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ರೇಖೀಯ ಬೆಳವಣಿಗೆಗೆ ಉದಾಹರಣೆ. ಇಲ್ಲಿ ನೋಡ್ರಿ. ಯಾವುದಕ್ಕೆ ರೇಖೀಯ ಬೆಳವಣಿಗೆ ಅಂತ ಹೇಳ್ತೀವಿ ಅಂದ್ರೆ ನಾವು ನಿರ್ದಿಷ್ಟ ಸಮಯದ ನಂತರ ಅಲ್ಲಿ ಸಂಕಲನ ಆಗ್ತಿರ್ಬೇಕು, ಬೆಲೆಯ ಸಂಕಲನ ಆಗ್ತಿರ್ಬೇಕು. ಅವಾಗ ಅದ ರೇಖೀಯ ಆಗ್ತತಿ. ಒಂದು ವೇಳೆ ಗುಣಾಕಾರ ಆದ್ರೆ ಅದೇನಾಕತಿ ಇನ್ನೊಂದೇನದು ರೇಖೀಯ ಬೆಳವಣಿಗೆ ಮತ್ತು ಘಾತೀಯ ಬೆಳವಣಿಗೆ. ಇನ್ನೊಂದು ಘಾತೀಯ ಬೆಳವಣಿಗೆ ಆಗ್ತದೆ. ಇಲ್ಲಿ ನಮ್ಗೆ ಯಾವುದು ರೇಖೀಯ ಬೆಳವಣಿಗೆ ಆಗೈತಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಪ್ರತಿ ವರ್ಷಕ್ಕೆ 2,000 ರೂಪಾಯಿ ಸಂಬಳ ಹೆಚ್ಚಾಗೋದು. 1ನೇ ವರ್ಷ 2,000, 2ನೇ ವರ್ಷ ಮತ್ತು 2,000 ಅಂದರೆ ಒಂದು ವರ್ಷ ಆಗನ ಎಷ್ಟು ಸಂಬಳ? 20,000 ಇತ್ತು ತಿಳ್ಕೊಡ್ರಿ. ಒಂದು ವರ್ಷ ಆಗನ 20,200. ಮುಂದಿನ ವರ್ಷಕ್ಕೆ 20,400. ಅಂದರೆ ಪ್ರತಿ ವರ್ಷಕ್ಕೆ ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ಸಂಕಲನ ಆಯ್ತಿಲ್ಲಿ. ಅಂದರೆ ಇದು ರೇಖೀಯ ಬೆಳವಣಿಗೆ ಆಗ್ತೈತಿ. ಆಮೇಲೆ ಪ್ರತಿದಿನ 1 ಕಿಲೋಮೀಟರ್ ಹೆಚ್ಚಿಗೆ ನಡೆಯೋದು. 1ನೇ ದಿವಸ ನಾವು 2 ಕಿಲೋಮೀಟರ್ ವಾಕ್ ಮಾಡಿದ್ದು ಅಂದರೆ ನೆಕ್ಸ್ಟ್ ಡೇ 3 ಕಿಲೋಮೀಟರ್, ಅದರ ನೆಕ್ಸ್ಟ್ ಡೇ 4 ಕಿಲೋಮೀಟರ್. ಇದು ಕೂಡ ಏನಾಕೈತಿ ನೋಡ್ರಿ, ಪ್ರತಿದಿನ ಸೇಮ್ ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟವಾಗಿ ಬೆಲೆ ಹೆಚ್ಚಾಗತ್ತೈತೆ ಅಂದ್ರೆ ಸಂಕಲನ ಆಯ್ತು ಇದು ಕೂಡ. ಹಾಗಾಗಿ ಇದು ರೇಖೀಯ ಬೆಳವಣಿಗೆ ಆಗ್ತದೆ. 5 ಹೊಸ ಪುಸ್ತಕಗಳನ್ನು ಪ್ರತಿ ತಿಂಗಳ ಲೈಬ್ರರಿಗೆ ಸೇರಿಸೋದು. 5 ಬುಕ್ ಸೇರಿಸತ್ತೇವೆ ಪ್ರತಿ ತಿಂಗಳ. ಇದು ಕೂಡ ಏನಾಕೈತೆ ನಮ್ಗೆ ರೇಖೀಯ ಬೆಳವಣಿಗೆ ಆಗ್ತದೆ.
ಇಲ್ಲಿ ನೋಡ್ರಿ ಮೂರೂ ರೇಖೆಯ ಬೆಳವಣಿಗೆ ಅದು. ಹಿಂಗಾಗಿ ಉತ್ತರ ಏನಾಕೈತೆ ನಮ್ಗೆ? ಡಿ ಉತ್ತರ ಆಗ್ತದ. ಮೇಲಿನ ಎಲ್ಲವೂ ಅಂತ ಬರಿಬೇಕು. ಕೊಟ್ಟಿರ್ತಕ್ಕಂತಹ ಮೂರು ಉದಾಹರಣೆಗಳ ಮೇಲೆ ಏನು ಆಪ್ಷನ್ದಾಗ ಕೊಟ್ಟಿದಾರಲ್ಲ ಅವೆಲ್ಲವೂ ಏನಾಗ್ತಾವು? ರೇಖೀಯ ಬೆಳವಣಿಗೆಗೆ ಉದಾಹರಣೆ ಆಗ್ತಾವು ಅಂತಕ್ಕಂಥದ್ದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ ಸುಲಭೀಕರಣ ಮಾಡೋದೈತಿ. 2 ರ ಘಾತ 2 ನನ್ನ ಜೊತೆ ಬರ್ಕೊಂಡ್ರೆ ಚಲೋ ಇದನ್ನು. ಇಂಟು 64 ಇಂಟು 8 ಬಾಗ್ಲೆ 2 ರ ಘಾತ 3 ಐತಿ. ಗುಂಡ್ಲೆ ಎಷ್ಟೈತಿ ಅಂದರೆ 2 ರ ಘಾತ 5 ಐತಿ. ಇದನ್ನು ಸುಲಭೀಕರಣ ಮಾಡೋದೈತಿ. ಸ್ವಲ್ಪ ಎಲ್ಲೆಲ್ಲಿ ಘಾತ ಸೂಚಿ ಒಳಗಡೆ ಹಾಕಿ ಬರ್ತೈತಿ. ಇಡುವುದಾ ಘಾತಾಂಕ ನಿಯಮ ಹಚ್ಚುದಾ? 2 ರ ಘಾತ 2 ಹೆಂಗಿದ್ದಂಗೆ ಬರ್ರಿ. 64 2 ರ ಘಾತ ಎಷ್ಟು ಬರಿತೀರಿ ಹೇಳಿ? 2 ರ ಘಾತ ಇವೆಲ್ಲ ಬರ್ಬೇಕು ನಿಮಗೀಗ. 6 ಯಾರು ಹೇಳಿದ್ರು ನೋಡ್ರಿ 6. ಆಮೇಲೆ 2 ರ ಘಾತ ಎಷ್ಟು ಬರಿತೀರಿ? 8 ಎಷ್ಟು ಹೇಳ್ರಿ? 3 ಬಾಗ್ಲೆ. ಈಗಾಗಲೇ ಒಂದು 2 ರ ಘಾತ 3 ಐತಿಲಿ. 2 ರ ಘಾತ 3 ಬರೀನು. ಗುಂಡ್ಲೆ 2 ರ ಘಾತ ಎಷ್ಟು ಹೇಳ್ರಿ? 5. ನನ್ನ ಜೊತೆ ಬರ್ರಿ ಅಂತ ಹೇಳ್ತೀನಿ ನಾನು. ಏನು ಕಷ್ಟ ಇಲ್ಲ, ಸ್ವಲ್ಪ ರೂಢಿ ಮಾಡ್ಕೋರಿ. ಇದನ್ನ ಜೊತೆ ಜೊತೆ ಬರಿತಕ್ಕಂಥದ್ದನ್ನು ರೂಢಿಸ್ಕೋಬೇಕು ನೀವು. ಈಕ್ವಲ್ ಟು ಇಲ್ಲಿ ನೇರವಾಗಿ ಕರ್ತಾವಡಿ ಹೋಗೋದು ನೋಡ್ರಿ. ಇಲ್ಲ ಘಾತಾಂಕ ನಿಯಮದ ಪ್ರಕಾರ ಸುಲಭೀಕರಣ ಮಾಡ್ಕೋಬೋದು. ಇದನ್ನ ತೆಗೆದು ಬಿಡ್ರಿ. ಗುಣಾಕಾರ ಸಂಬಂಧ ಐತಿ, ಕ್ಯಾನ್ಸಲ್ ಮಾಡ್ಕೋಬೋದು ಅದನ್ನು. ಘಾತಾಂಕಗಳ ಮೊದಲನೇ ನಿಯಮದ ಪ್ರಕಾರ 2 ರ ಘಾತ 2ಕ್ಕೆ ಏನು ಕೂಡಿಸ್ಲಿ? 6. ಆಧಾರ ಸಂಖ್ಯೆ 1 ಐತೆ ಇಲ್ಲಿ. ಘಾತ ಸೂಚಿಗಳನ್ನು ಕೂಡಿಸ್ಕೊಂಡೆ. 2 ರ ಘಾತ ಇಲ್ಲಿ ಎಷ್ಟು ಬರಿತೀರಿ? 5 ಬರಿತೀರಲ್ಲ. ಹಾಂ 2 ರ ಘಾತ 6 2 ಕೂಡಿಸಿದ್ರೆ ಎಷ್ಟು? 8 ಬಾಗ್ಲೆ 2 ರ ಘಾತ ಎಷ್ಟು ಬರಲಿ? 5 ಆತ. ಅರ್ಥ ಆತನಿದೆ. ಘಾತಾಂಕಗಳ 2ನೇ ನಿಯಮ. ಘಾತ ಸೂಚಿ ಒಳಗಿನ ಬೆಲೆ ಹೆಚ್ಚೈತಿ 8 ಐತಿ. ಇದೆಷ್ಟೈತಿ? 5 ಐತಿ. ಆಧಾರ ಸಂಖ್ಯೆ 1 ಅದಾವೆ. 8ರಾಗ 5 ಕಳಿಬೇಕು, 5ರಾಗ 8 ಕಳಿಬೇಕು. 2 ರ ಘಾತ 8ರಲ್ಲಿ 5 ಕಳಿಬೇಕು ಅಂದ್ರೆ 2 ರ ಘಾತ ಎಷ್ಟಾಯ್ತು? 3. 2 ರ ಘಾತ 3 ಅಂದರೆ ಎಷ್ಟು? ಬೆಲೆ ಎಷ್ಟು ಅದರದ್ದು? 8. 8 ಇಟ್ಟರೆ ಮುಗೀತು. ಇದು ಸುಲಭೀಕರಿಸಿರ್ತಕ್ಕಂತಹ ಬೆಲೆ. ಬರೆದುಕೊಂಡ್ರಿ? ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆಗೆ ಹೋಗೋಣ. ಸುಲಭೀಕರಿಸಿ. ಇದು ಸರಳ ಐತೆ ನೋಡ್ರಿ ಪ್ರಶ್ನೆ. 15 p² q² r² ಅದರ ಘಾತ ಎಷ್ಟೈತೆ ಅಂದ್ರೆ 4 ಐತಿ. ಡಿವೈಡೆಡ್ ಬೈ 25 pqr ಮತ್ತು ಇದ್ರ ಘಾತ ಎಷ್ಟೈತೆ ಅಂದ್ರೆ 2 ಐತಿ. ಹೌದು. ಇದನ್ನು ಸ್ವಲ್ಪ ಬಿಡಿಸಿ ಬರೀನು. 15 ರ ಘಾತ 4 ಬರೀನು. p² ಐತಿ. ಇದರ ಘಾತ 4 ಬರೀನು. ಪ್ರತಿಯೊಂದಕ್ಕೂ 4 ಅಪ್ಲೈ ಆಕೈತಿ. ಘಾತಾಂಕ 4ನೇ ನಿಯಮ ಪ್ರಕಾರ. q² ಇದರ ಘಾತ 4 ಬರೀನು. ಆಮೇಲೆ r² ಅದರ ಘಾತನೂ ಕೂಡ ಎಷ್ಟು ಬರೀನು? 4 ಬರೀನು. ಎಲ್ಲರೂ ನನ್ನ ಜೊತೆ ಬರಿತಾ ಇದ್ದಾರೆ ಅಂತ ಭಾವಿಸಿದ್ದೀನಿ ನಾನು. ಬರೆದ್ರಿ? ಛೇದದೊಳಗೂ ಅದ 25 ರ ಘಾತ 2 ಬರಿಬೇಕು. 25 ರ ಘಾತ ಎಷ್ಟು ಬರಿಬೇಕು? 2 ಗುಂಡ್ಲೆ p² q² r². ತಿಳಿತಿಲ್ಲ ಇಲ್ಲಿ pqr ಅದಾವಲ್ಲ ಗುಣಾಕಾರ ಹಾಕೋನು p² q² ಮತ್ತು r² ಬರ್ಕೊಳ್ಳೋಣ. ಈಗ ನೋಡ್ರಿ 15 ಮತ್ತೆ ಹೆಂಗೆ ಬರಿಬೋದು ನೀವು? 3 ಗುಂಡ್ಲೆ 5 ಬರಿಬೋದಿಲ್ಲ ಅದನ್ನ. 3 ಗುಂಡ್ಲೆ 5 ಘಾತ 4 ಬರೀನು. ಗುಂಡ್ಲೆ ಘಾತಾಂಕಗಳ 3ನೇ ನಿಯಮದ ಪ್ರಕಾರ ಘಾತದ ಘಾತ ಇತ್ತಂದ್ರೆ ಏನ ಘಾತ m ಅದರ ಘಾತ n ಇತ್ತು ಅಂದ್ರೆ ಏನ ಘಾತ ಏನಾಕತಿ? m ಇಂಟು n. ಘಾತದ ಘಾತ ಗುಣಲಬ್ಧ ಆಗ್ತತಿ. ಹೀಗಾಗಿ 4 2 8 p ನ ಘಾತ q ನ ಘಾತ ಎಷ್ಟು ಬರಲಿ ಹೇಳ್ರಿ? ಅದು 8. ರೆಸ್ಪಾಂಡ್ ಮಾಡತ್ತಿಲ್ಲ ನೋಡ್ರಿ. 6 ರ ಘಾತ ಎಷ್ಟು ಬರಲಿ? ಅದು ಕೂಡ 8ನ ಬಾಗ್ಲೆ 5 ರ ಘಾತ 2 ಬರ್ರಿ. ಇದನ್ನ ಮತ್ತು ಅದರ ಘಾತ ಎಷ್ಟು ಬರೀನು? 2 ಬರ್ರಿ. 25 ರ ಬದಲಿ 5 ರ ವರ್ಗ ಬರ್ಕೋರಿ. 25 5 ರ ವರ್ಗ ಹಾಕತ್ತಿಲ್ಲ. ಗುಂಡ್ಲೆ p² q² ಮುಂದೆ ಎಷ್ಟದು? r². 3 ರ ಘಾತ 4 3 ರ ಘಾತ 4 ಗುಂಡ್ಲೆ 5 ರ ಘಾತ 4 ಬಾಗ್ಲೆ ಇದು ನೋಡ್ರಿ 2 2 4 ಇದು 5 ರ ಘಾತ 4. ಘಾತದ ಘಾತ ಗುಂಡ್ಲದ್ದು ಆಕೈತಿ 4 ಆತ. ಇನ್ನು ಸಜಾತಿಯ ಪದಗಳನ್ನು ಗುಂಪು ಮಾಡ್ಕೋರಿ. p ನ ಘಾತ 4 ಬಾಗ್ಲೆ p ನ ಘಾತ 2 ಬರೀನು. q ನ ಘಾತ 8 q ನ ಘಾತ 8 ಬಾಗ್ಲೆ q ನ ಘಾತ 2 ಬರೀನು. r ನ ಘಾತ 8 ಬಾಗ್ಲೆ r ನ ಘಾತ ಎಷ್ಟು ಬರೀನು? 2 ಬರೀನು. ಈಗ ಏನು ಕ್ಯಾನ್ಸಲ್ ಮಾಡ್ಕೋಬೋದು ಹೇಳ್ರಿ?
ಕಾಣಿಸ್ತೈತೆ ನೋಡ್ರಿ ಅಲ್ಲಿ ಯಾರಿಗಿರಿ 5 ರ ಘಾತ 4 5 ರ ಘಾತ 4 ಎಲ್ಲ ಗುಣಾಕಾರ ಇದ್ದಾಗ ಅಟ್ಟ ಬರ್ತೈತೆ. ಅದು ಹಿಂಗೆ ಹಂಗೆ ಬೇರೆ ರೀತಿ ಸಂದರ್ಭ ಬರಂಗಿಲ್ಲ. ಇಲ್ಲೇ ಈ ಪೋರ್ಷನ್ದಾಗರೆ ಗುಣಾಕಾರ ಐತಿ, ಭಾಗಾಕಾರ ಐತಿ, ಕ್ಯಾನ್ಸಲ್ ಆಕೈತಿ. ಇನ್ನು 3 ರ ಘಾತ 4 ಬರಲಿ, 3 ರ ಘಾತ 4 ಬರಲಿ, 3 ರ ಘಾತ 4. ಪಿ ನ ಘಾತ 8 ಬರ್ಬೇಕು ಹೇಳ್ಬೇಕು. ಇದು ಕಟ್ಟ ಒಂದು ನಿಯಮ ಆತೈತಿ. ಪಿ ನ ಘಾತ 4 ಮೈನಸ್ 2, ಕ್ಯೂ ನ ಘಾತ 8 ಮೈನಸ್ 2, ಆರ್ ನ ಘಾತ ಸರಿ 3 ರ ಘಾತ 4 ಅಂದ್ರೆ 81, 3 ರ ಘಾತ 4 ಅಂದ್ರೆ 81, 3 4 ಸಲ ಗುಣಿಸ್ರೆ 81 ಬರ್ತೈತೆ. 4 ರಾಗ 2 ಹೋದ್ರೆ 2 ಪಿ ಸ್ಕ್ವೇರ್. ಕ್ಯೂ ನ ಘಾತ 8 ಬರಲಿ, 8 ರಾಗ 2 ಕಳಿಬೇಕು 6, ಮತ್ತೆ 8 ರಾಗ 2 ಕಳಿಬೇಕು ಅಂದ್ರೆ 6 ನ ಘಾತ ಎಷ್ಟು 6. ಇಲ್ಲಿಗೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯ್ತು. ತಿಳಿಲಿಲ್ಲ ಅಂದ್ರೆ ಏನು ಗಾಬರಿ ಆಗಬೇಡ್ರಿ. ರಿಪೀಟ್ ಮಾಡೋದು, ಪದೇ ಪದೇ ಮಾಡೋದು, ಇಂಥವು ಮತ್ತಷ್ಟು ಹೊರೈಟಿ ಆಫ್ ಪ್ರಾಬ್ಲಮ್ಸ್ ಮಾಡಿದಾಗ ಅದ್ರದ್ದೊಂದು ಕಾನ್ಫಿಡೆನ್ಸ್ ಬರ್ತೈತಿ. ಈ ಲೆವೆಲ್ದಿನ ನಿಮ್ಗೆ ಆಗಿರಂಗಿಲ್ಲ, ಸ್ವಲ್ಪ ವೇರಿಯೇಷನ್ ಆಗ್ಬೋದು. ತಿಳಿತು? ಸ್ವಲ್ಪ ರೀ ತಿಳಿತಿಲ್ಲ? ಓಕೆ, ನೆಕ್ಸ್ಟ್. ವರ್ಗ ಮತ್ತು ಘನ ಎರಡೂ ಆಗಿರುವ 2 ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದ. 1 ಆಗ್ತೈತೆ ನೋಡ್ರಿ. ಇದನ್ನು 1 ರ ವರ್ಗನೂ ಬರಿಬೋದು, 1 ರ ಘನನೂ ಬರಿಬೋದಿಲ್ಲ. 64. 2 8 ರ ವರ್ಗನೂ ಬರಿಬೋದು, 4 ರ ಘನನೂ ಬರಿಬೋದು. ಮತ್ತೆ ಯಾವ್ದಾವ ನಿಂತಾವು? 2 ಉದಾಹರಣೆ ಕೇಳಿದಾರೆ, 2 ಬರೆದ್ವಿ. ಸುಮ್ಮನೆ ನಿಮ್ಮ ಕ್ಯೂರಿಯಾಸಿಟಿ. 729 ಒಂದು ಬರ್ತೈತೆ ನೋಡ್ರಿ, ಮಾಹಿತಿಗಾಗಿ. ಹಂಗೆ 729 ಇದಿಷ್ಟ ಉತ್ತರ ಇದಕ್ಕೆ ಈ ಪ್ರಶ್ನೆಗೆ. ಆದರೆ 729 ಇದನ್ನು ಎಷ್ಟು ಅಂದ್ರೆ 27 ಮತ್ತು 9 ಬರೆಯಕ್ಕೆ ಬರ್ತೈತಿ. 27 ರ ವರ್ಗ ಬರೆಯಕ್ಕೆ ಬರ್ತೈತಿ, 9 ರ ಘನ ಬರೆಯಕ್ಕೆ ಬರ್ತೈತಿ. ಇನ್ನೊಂದು ಐತಿ 4096 ಯಾವುದೈತಿ ಅಂತಂದ್ರೆ ಇದು 64 16 ರ ವರ್ಗ 16 ರ ಘನ. ಹಂಗೆ ಇನ್ನೊಂದು ಉದಾಹರಣೆ ಇಲ್ಲಿ ಹೇಳ್ತೀನಿ ನಿಮ್ಗೆ, ನೀವು ಮನ್ಯಾಗ ಇದನ್ನ ಚೆಕ್ ಮಾಡಿರಿ. 15625 ಇದು ಕೂಡ ಆ ರೀತಿ ಇಡಕ್ಕೆ ಬರ್ತೈತಿ. ಇದನ್ನು ಯಾವುದರ ವರ್ಗ ಇಡ್ಬೋದು, ಯಾವುದರ ಘನ ಇರ್ಬೋದು, ನೀವು ಮನ್ಯಾಗ ಥಿಂಕ್ ಮಾಡಿರಿ. ಆಮೇಲೆ ಮಾಡ್ತೀರಿ. ನಿಮ್ಮ ಈ ಪ್ರಶ್ನೆಗೆ ಇಷ್ಟ ಉತ್ತರ. ನಿಮ್ಮ ಇಂಟ್ರೆಸ್ಟಿಗೆ ಹೆಚ್ಚುವರಿ ಮಾಹಿತಿ ಕೊಟ್ಟೆ ಅಲ್ಲಿ. ತಿಳಿತು? ಮುಂದಿನ ಪ್ರಶ್ನೆ, ಬೆಲೆ ಕಂಡುಹಿಡಿದಿದೆ. ಹೆಂಗಿದ್ದಂಗೆ ಲೆಕ್ಕ ಬರ್ಕೊಂಡು 1/4 raised to -2 minus 1/2 raised to -3 divided by 1/4 raised to ಎಷ್ಟು -2. ಈಗ ನೋಡ್ರಿ ಏನಾಕತಿ. 1/4 ಐತ್ಲ, 4/1 ಬರೀ ನೋಡಿ. ಘಾತ -2 ಇದ್ದದ್ದು ಏನಾಕತಿ? +2 ಆಕತಿ. ತಿಳಿತು? ಮೈನಸ್ 1/2 ಐತೆ, ಅದನ್ನ 2/1 ಬರೀ ನೋಡಿ. ಘಾತ ಎಷ್ಟು ಬರಲಿ? +3. ಇದು ತಿಳಿತಲ್ಲ? ಡಿವೈಡೆಡ್ ಬೈ ಹಿಂಗೆ ಹಾಕೊಳ್ಳೋಣ. 1/4 ಐತ್ಲೆ, ಇದನ್ನ 4/1 ಬರೆದು ಬಿಡೋಣ. ಘಾತ +2. ತಿಳಿತು? ಮುಂದೆ ಸ್ವಲ್ಪ ಸುಲಭೀಕರಣ ಮಾಡೋಣ. 4/1 ಅಂದರೆ 4 ಅಷ್ಟ ಅದ. 4 ರ ವರ್ಗ ಎಷ್ಟ ಮಾತಾಡಲ್ಲ? 4 ರ ವರ್ಗ ಗೊತ್ತಿಲ್ಲ? 16 -2 ರ ಘನ ಎಷ್ಟು? 8. 4 ರ ವರ್ಗ ಎಷ್ಟು? 16. ಉತ್ತರ ನೋಡಿ. 16 8 ಅಂದರೆ 8, ಇಲ್ಲ 16 ಐತೆ. 8 1 8 2 ಅಂದರೆ ಇದ್ರ ಸುಲಭೀಕೃತ ಬೆಲೆ ಎಷ್ಟು? 1 2. ಭಾಳ ಸರಳ ಐತಿ ಲೆಕ್ಕ, ನೋಡೋಕಷ್ಟ ದೊಡ್ಡದು ಕಾಣಿಸ್ತದೆ. ಪ್ರೈಮರಿಗೆ ನಿಮ್ಮದು ಬೇಸ್ ಸರಿ ಇರಂಗಿಲ್ಲ, ಬದಲಾಗಬೇಕು ನೀವು. ನಾವು ಇಲ್ಲೇನು ಹೇಳ್ತೀವಿ ಮೆಥಡಿಗೆ ಸೆಟ್ ಆಗಬೇಕು. ಸೀರಿಯಸ್ಲಿ ಕೆಲಸ ಮಾಡೋದನ್ನು ರೂಢಿಸ್ಕೋಬೇಕು. ರೈಟ್? ಘಾತ ರೂಪದಲ್ಲಿ ಬರೆಯಿರಿ. 1/64 ಐತಿ. 1/64 ಹಿಂಗೆ ಬರಿಬೋದಲ್ಲ ಇದನ್ನ. 2 ಘಾತ 6 ಇದ. ಇದನ್ನು 1 ಘಾತ 6 ಬರಿಬೋದು. ಅಂದ್ರೆ 1 2 ಘಾತ 6 ಬರಿಬೋದಲ್ಲ. ಇಲ್ಲಂದ್ರೆ ಹಿಂಗೂ ಬರಿಬೋದು ನೋಡಿ. ಅಥವಾ 1/6 ಏನು ಬರೀದು ಬೇಡ, 2/6 ಬರ್ತೈತೆ. ಅಂದ್ರೆ 2/-6 ಹಿಂಗೂ ಬರೀ. ಅದು ಕರೆಕ್ಟಾ? ಇದು ಕರೆಕ್ಟಾ? ಎರಡೂ ಕರೆಕ್ಟ್. 2/-6 ಬರೆದ್ರೂ ಕರೆಕ್ಟಾ?
1/2 ಬರ್ದನು ಕರೆಕ್ಟ್. ಆದಷ್ಟು ಹಿಂಗೆ ಬರ್ರಿ ಅದು. ಮುಂದಿನ ನೋಡ್ರಿ ಬಿ 243 ಡಿವೈಡೆಡ್ ಬೈ 10,000 1 lakh ಅದು 1 lakh ಆಯ್ತು. 1 2 3 4 5 ಹೌದಾ? ಸರಿ. 243 ಯಾವುದರ ವರ್ಗ, ಯಾವುದರ ಘನ ಅದು? 0 5 ಅದಾವಲ್ಲ ಇಲ್ಲಿ, 10⁵5 ಬರ್ತೈತೆ ನೋಡ್ರಿ. 10⁵5 243 ಎಷ್ಟರ ಈಗ 5 ಬರಿತೀರಿ? ಮಾಡಿ ನೋಡ್ತೀರಿ? ನೆನಪಿಟ್ಕೋಬೇಕು ನೀವು ಇದನ್ನೆಲ್ಲನೂ. 3⁵5 ಬರೆಯಕ್ಕೆ ಬರ್ತೈತಿ. 3 8 24, 3 1 3 3 27 3 9 3 3 3 1 ಎಷ್ಟು ಸಲ ಬತ್ತು ನೋಡ್ರಿ? 5 ಸಲ ಬತ್ತಿಲ್ಲ? ಇದು 3⁵5. ಇದನ್ನ ಹಿಂಗೆ ಬರಿಲ್ಲ, 3/10 ಘಾತ 5 ಇಷ್ಟ ಇರಲಿ. ಮ್ಯಾಲೆ ತೊಗೊಂಡೇನು ಬೇಡ, ಇನ್ನೇನು ಸುಲ್ಬೇಕಾದ್ರೆ ಮಾಡೋದು ಬೇಡ. 3/10⁵5 ಇದು ಘಾತ ರೂಪದಾಗ ಬಂತು. ಮುಗಿತಾ? ಸರಿ, ಮುಂದಿನ ಪ್ರಶ್ನೆ. ನಮ್ಮ ಜೀವಿತಾವಧಿಯಲ್ಲಿ, ಇದೊಂದು ಸ್ವಲ್ಪ ಲೆಂಗ್ದಿ ಪ್ರಶ್ನೆ ಐತಿ, ಅನ್ವಯಿಕ ಪ್ರಶ್ನೆ ಐತಿ. ನಮ್ಮ ಜೀವಿತಾವಧಿಯಲ್ಲಿ ನಾವು ಆಹಾರ ಸೇವಿಸಕ್ಕೆ ಎಷ್ಟು ಟೈಮ್ ಕಳೆದ್ವಿ ಅನ್ನೋದನ್ನು ಕಂಡುಹಿಡಿಬೇಕಾಗಿ. ಸ್ವಲ್ಪ ಲೆಂಗ್ದಿ ಆಕೈತಿ, ಮಾಡೋಣ ನೋಡ್ರಿ. ಊಟ 3 ಸಲ ಮಾಡ್ತೀರಿ, 1 ಸಲ ನಾಷ್ಟ ಮಾಡ್ತೀರಿ, ಟೀ ಅದು ಇದೆಲ್ಲ ಹಿಡಿದು ಒಟ್ಟಾರೆ ಆಹಾರಕ್ಕಾಗಿ ಅವರೇಜ್ 3 ಟೈಮರೆ ನಾವು ಫುಡ್ ತೊಗೋತೀವಿ ಅಂತ ನಾವು ಲೆಕ್ಕ ಹಾಕಿದ್ರೆ ಅರ್ಧ ತಾಸು ಲೆಕ್ಕ ಹಿಡಿಯೋಣ. ಅಂದರೆ ಒಂದು ದಿವ್ಸನಾಗ ಎಷ್ಟು ಟೈಮ್ ತೆಗಿತೀವಿ? ದಿವ್ಸನಾಗ ಎಷ್ಟು ಆಯ್ತು? ಅರ್ಧ ತಾಸು 1 ಮೀಲ್ ಆಯ್ತು. ಇಂಥವು 3 ಇರ್ತಾವಿಲ್ಲ, ನಾಷ್ಟದ್ದು ಅದ್ರಾಗ ಊಟದಾಗ ಸೇರಿಸ್ಬಿಡ್ರಿ. ಟೋಟಲ್ ಟೈಮ್ ಅಂದಾಜು 1.5 ತಾಸು. ಓಕೆ, ಸರಾಸರಿ ಒಬ್ಬ ವ್ಯಕ್ತಿಯ, ಇದನ್ನು ಅಬ್ಸರ್ವೇಷನ್ ಮಾಡ್ರೆ ಆಮೇಲೆ ಬರ್ಕೊಳ್ರಿ. ಒಬ್ಬ ವ್ಯಕ್ತಿಯ ಸರಾಸರಿ, ಒಬ್ಬ ವ್ಯಕ್ತಿ ಸರಾಸರಿ ಪ್ರತಿದಿನ ಹಿಂಗೆ ತಗೋಬೇಕಾಗಿದೆ. ಒಬ್ಬ ವ್ಯಕ್ತಿ ಆಹಾರ ಸೇವಿಸಲು, ಒಬ್ಬ ವ್ಯಕ್ತಿಯು ಆಹಾರ ಸೇವಿಸಲು ಪ್ರತಿದಿನ ವ್ಯಯಿಸುವ, ಪ್ರತಿದಿನ ಬಳಸುವ ಅಥವಾ ವ್ಯಯಿಸುವ ಸರಾಸರಿ ಸಮಯ, ಸರಾಸರಿ ಸಮಯ ಇಲ್ಲೇ ಮುಂದೆ ಬರಿತೀನಿ ನೋಡ್ರಿ. 1.5 ಗಂಟೆ, 1.5 ಗಂಟೆ. ಇದನ್ನು ಸೆಕೆಂಡ್ನಾಗ ಪರಿವರ್ತನೆ ಮಾಡೋಣ. 1.5 ತಾಸು, 1.5 ಗಂಟೆ ಐತಿ. 1 ಗಂಟೆ ಅಂದ್ರೆ 60 ನಿಮಿಷ, ಮತ್ತು 1 ನಿಮಿಷ ಅಂದರೆ ಎಷ್ಟು? 60 ಸೆಕೆಂಡ್. ಇದನ್ನೆಲ್ಲ ಗುಣಾಕಾರ ಮಾಡಿದ್ವು ಅಂದ್ರೆ ಇದು ಎದ್ರಾಗ ಕನ್ವರ್ಟ್ ಆಯ್ತು? ಸೆಕೆಂಡ್ನಾಗ ಕನ್ವರ್ಟ್ ಆಯ್ತು. ಈ 15 ಅಂದರೆ ಇದು 1.5 ಅಂದರೆ 15 10 ಇದು ಗುಂಡ್ಲೆ 60 ಗುಂಡ್ಲೆ 60. ಈ ಪೂಜಿ ತೆಗೆದು 15 ಗುಂಡ್ಲೆ 6 6 36 360. ಈ 15 ಮತ್ತು 360 ಗುಣಿಸ್ತೀನಿ, ಆವಾಗ ಎಷ್ಟು ಬರ್ತೈತಿ ಅಂದರೆ 5,400 ಬರ್ತೈತಿ. ಇದನ್ನೊಂದು ಸ್ವಲ್ಪ ನೇರವಾಗಿ ಬರ್ಕೋತೀನಿ. 5,400 ಮತ್ತೆ ಏನು ಮಾಡೋಣ ಅಂದ್ರೆ ಇದ್ರೊಳಗೆ ಆದರ್ಶ ರೂಪದಾಗ ಇಡೋಣ. 5.4 ಬಡಿತೀನಿ ನಾ. 10⁻⁴ ದಶಮಾಂಶ ಹಿಂದೆ ಹೊತ್ತು ಮುಂದೆ ಹೊತ್ತು. ಹಿಂದೆ ಹೊತ್ತು ಅಂದ್ರೆ 10⁻⁴ ಏನು ಮಾಡಬೇಕು? ಪ್ಲಸ್ನಾಗ ಹೆಚ್ಚು ಮಾಡಬೇಕು, ಮೈನಸ್ನ ಮಾಡಬೇಕು? ಪ್ಲಸ್ನ ಮಾಡ್ಬೇಕು. 1 2 3 ಸ್ಥಾನ ಬಂದಿರ ಅಂದ್ರೆ 10⁻⁴ ಎಷ್ಟು ಬರಲಿ? 3 ಬರಿತೀನಿ. ತಿಳ್ತಾ ಇಲ್ಲ? 1000 ಗುಣಿಸಿದ್ರೆ ನೋಡಲ್ಲ, ಅದು ಮುಂದೆ ಹೋಗತೈತಿ 3 ಸ್ಥಾನ. ಲಾಜಿಕ್ ಗೊತ್ತಾಗ್ತಿಲ್ಲ ಅದು? ಇಷ್ಟು ಸೆಕೆಂಡ್ಗಳನ್ನು ನಾವು ಕಳಿತೀವಿ ಒಂದು ದಿವಸಕ್ಕೆ ಆಹಾರ ಸೇವಿಸಕ್ಕೆ. ಎಷ್ಟು ಸೆಕೆಂಡ? 5,400 ಸೆಕೆಂಡ್ ಟೈಮ್ ಹೋಗಿರ್ತದೆ. 5,400 ಸೆಕೆಂಡ್. ಇನ್ನು ಒಬ್ಬ ವ್ಯಕ್ತಿಯ ಸರಾಸರಿ ಆಯುಷ್ಯ ಎಷ್ಟೈತಿ? ಸರಾಸರಿ ಆಯಸ್ಸು ಅಥವಾ ವಯಸ್ಸು 70 ವರ್ಷ ಬದುಕ್ಬೋದಲ್ಲ? ಭಾಳ ಹೆಲ್ದಿ ಅದಾರ ಅಂದ್ರೆ ಒಂದು 70 ವರ್ಷ ಅವರೇಜ್ ಬದುಕ್ತಾರೆ. ಈ 70 ವರ್ಷ ಐತ್ಲ, ಇದನ್ನು ಸೆಕೆಂಡ್ನಾಗ ಕನ್ವರ್ಟ್ ಮಾಡೋದು. ಈ 70 ಕೆಟ್ಲೆ ಗುಣಿಸ್ಬೇಕು ಮೊದಲ. 1 ವರ್ಷ ಅಂದರೆ ಎಷ್ಟ ದಿವಸ? 365 ಹಾಕು.
ಬೆಲ್ಲ ಹಾಕ್ಲತ್ತಾರೆ ನೋಡ್ರಿ 70 ವರ್ಷ ಐತಿ ಇದು ಮೊದಲ ಇದನ್ನು ದಿವಸದಾಗ ನೋಟ್ ಮಾಡಿ. 1 ವರ್ಷ ಅಂದರೆ ಎಷ್ಟು ದಿವಸ? 365 ದಿವಸ. 1 ದಿವಸ ಅಂದರೆ ಎಷ್ಟು ಗಂಟೆ? 24 ಗಂಟೆ. 1 ಗಂಟೆ ಅಂದರೆ ಎಷ್ಟು ನಿಮಿಷ? 1 ನಿಮಿಷ ಅಂದರೆ ಎಷ್ಟು ಸೆಕೆಂಡ? ಹಾಂ, ಈಗೆಲ್ಲ ಇಟ್ಟು ಗುಣಾಕಾರ ಮಾಡ್ರಿ ಅಂದ್ರೆ ಸೆಕೆಂಡ್ಗಳದೊಳಗೆ ಕನ್ವರ್ಟ್ ಆಗ್ತೈತಿ. ಇದನ್ನೊಂದು ಸ್ವಲ್ಪ ನೇರವಾಗಿ ಮಾಡ್ತೀನಿ, ನೀವು ಕಚ್ಚಾದಾಗ ಹಾಕ್ಕೊಂಡು ಗುಣಾಕಾರ ಮಾಡಿ ನೋಡ್ರಿ ಒಂದಿಟ. ಇದು 2.21 ಇಂಟು 10⁻⁹ ಬರ್ತೈತಿ. ಆಮೇಲೆ ಮಾಡಿ 2.21 ಇಂಟು 10⁻⁹ ಸೆಕೆಂಡುಗಳು. ಇಷ್ಟು ಸೆಕೆಂಡ್ಗಳು ನಮಗೆ ಬರ್ತಾವೆ. 2.21 ಇಂಟು 10⁻⁹ ಸೆಕೆಂಡ್. ಆದ್ದರಿಂದ ಆಹಾರ ಸೇವಿಸಲು ಏನು ಪ್ರಶ್ನೆ ಆಯ್ತದ? ಕಳೆದ ಒಟ್ಟು ಸಮಯ. ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯ ಏನು ಮಾಡಬೇಕು? ದಿವಸಕ್ಕೆ ಎಷ್ಟು ಟೈಮ್? 5.4 ಇಂಟು 10⁻³ ಸೆಕೆಂಡ್. ಅವನ ಆಯುಷ್ಯ ಎಷ್ಟೈತಿ? ಇಲ್ಲಿ ನೋಡಿ, ಇಷ್ಟು ವರ್ಷ ಬದುಕೆ ನಾವು 70 ವರ್ಷ ಆಯುಷ್ಯ ಎಷ್ಟಿದೆ? 70 ವರ್ಷ ಇತ್ತಲ್ಲ, ಅದನ್ನು ನಾವು ಏನು ಮಾಡಿದ್ವಿ? ಸೆಕೆಂಡ್ನಾಗ ಕನ್ವರ್ಟ್ ಮಾಡಿದ್ವಿಲ್ಲ, ತಿಳಿತಿಲ್ಲ? ಇದು ಗುಣಾಕಾರ ಮಾಡ್ಬೇಕು. ಅಂದ್ರೆ 5.4 ಇಂಟು 10⁻³ 70 ವರ್ಷಕ್ಕೆ ಗುಣಿಸಿದಂಗೆ. 70 ವರ್ಷ ಅಂದರೆ ಎಷ್ಟು ಟೈಮ್ ತೆಗೆದಿವಿ? ಲೆಕ್ಕ ಹಾಕಿದ್ದೀವಿ ಇಲ್ಲಿ. 2.21 ಇಂಟು 10⁻⁹ ಘಾತಾಂಕ ನಿಯಮದ ಪ್ರಕಾರ ನೋಡ್ರಿ. 5.4 ಗುಂಡ್ಲೆ 2.2 ಇದನ್ನ ವರ್ಕ್ ಹೋಗ್ಬಡ್ಕೋರಿ. 10 ಘಾತ 9 10 12 ಆಗ್ತದೆ. 54 22 ಗುಣಿಸೋದ 2 ದಶಮಾಂಶ ಸ್ಥಾನ ಸರ್ಸೋದು. ಅದೆಲ್ಲ ಮಾಡಿದ ನಂತರ ಇದು ನಾನು ನೇರವಾಗಿ ಬರಿತೀನಿ ಒಂದು ಸ್ವಲ್ಪ. ಅದು 11.934 ಬರ್ತೈತಿ. L1.934 ಇಂಟು 10⁻12 ಬರ್ತೈತಿ. ಅದ್ರ ಇದನ್ನ ಹೆಂಗೆ ಬರೀ ಅಂದ್ರೆ 1 ಪಾಯಿಂಟ್ನಾಗ ಬರೀ 1.1934 ಇಂಟು 10⁻13 10 ಘಾತ 13 ಸೆಕೆಂಡ್ನಾಗ ಬರಿಬೇಕು. ಇದು ನಿಮ್ಮ ಫೈನಲ್ ಆನ್ಸರ್. ಇಷ್ಟು ಸಮಯವನ್ನು ಒಬ್ಬ ವ್ಯಕ್ತಿ ಸರಾಸರಿ ತನ್ನ ಜೀವಿತಾವಧಿಯಲ್ಲಿ ಸಮಯವನ್ನು ಕಳೀತಾನೆ. ಎದಕ್ಕೆ? ಆಹಾರ ಸೇವಿಸಕ್ಕೆ. ತಿಳಿತು? ಸರಿ, ಇನ್ನು ಒಂದೇ ಲೆಕ್ಕ ಐತಿ, ಸಾಂದ್ ಐತಿ, ಇದು ಮುಗಿಸ್ಕೊಂಡು ಹೋಗಿರ್ತಾಳೆ. 3 ಘಾತ 5 ಐತಿ ಇಂಟು 10 ಘಾತ ಎಷ್ಟೈತಿ? 5 ಐತಿ ಗುಂಡ್ಲೆ 25 ಐತಿ. ಬಾಗಿಲೆ 5 ಘಾತ 7 ಐತಿ ಗುಂಡ್ಲೆ 6 ಘಾತ ಎಷ್ಟೈತಿ? 5 ಐತಿ. ಸ್ವಲ್ಪ ನೋಡ್ರಿ, 3 ಘಾತ 5 ಬರೀನು. 10 ಹೆಂಗೆ ಬರೀನು ಅಂದ್ರೆ 2 ಗುಂಡ್ಲೆ 5 ಬರೀನು. ಇದು ಘಾತ ಎಷ್ಟು? 5. 25 ಹೆಂಗೆ ಬರೀನು ಅಂದ್ರೆ 5ರ ವರ್ಗ ಬರೀನು. 5ರ ವರ್ಗ ಬರೋಕ್ಕಾಗತ್ತಿಲ್ಲ. 5ರ ವರ್ಗ 25. ಇಲ್ಲ 5ರ ಘಾತ 7 ಐತಿ, ಇದನ್ನ ಹೆಂಗಿದ್ದಂಗೆ ಬರೆಯೋಣ. 6ರ ಘಾತ 5 ಐತಿ, ಇದನ್ನು ಹೆಂಗಿದ್ದಂಗೆ ಬರೆಯೋಣ. ಈಗೇನಾಗತ್ತೆ ನೋಡ್ರಿ, 3ರ ಘಾತ 5 ಗುಂಡ್ಲೆ 2ರ ಘಾತ 5 ಗುಂಡ್ಲೆ 5ರ ಘಾತ 5. ಇದಕ್ಕೆ ನಿಯಮ ಹಾಕೊಂಡೆ 4ನೇ ನಿಯಮ. 5ರ ಘಾತ 2 ಲಾಸ್ಟ್ ಐತಿ, ಅದನ್ನ ಇಡ್ರಿ ಹೆಂಗಿದ್ದಂಗೆ. ಬಾಗ್ಲೆ 5ರ ಘಾತ 7 ಗುಂಡ್ಲೆ 6ರ ಘಾತ ಎಷ್ಟಾಯ್ತು? 5. ಸಾರಿ, 6 ಒಂದು ಹೊಡೆದಿಡ್ಬೇಕಾಗಿತ್ತಲ್ಲ, ಅದು 2 3 ಹೊಡ್ಯಕ್ಕೆ ಬರ್ತೈತಿ, ಅಲ್ಲಿ ಮತ್ತೆ ಸುಲಭೀಕರಣ ಆಕೈತೆ. ಇದನ್ನೇನು ಮಾಡ್ರಿ, 6ಅನ್ನು 2 ಗುಂಡ್ಲೆ 3 ಬರಿ. 2 ಗುಂಡ್ಲೆ 3ರ ಘಾತ 5 ಬರಿ. ಅಂದ್ರೆ ಇಲ್ಲಿ ಹೆಂಗೆ ಬರಿಬೇಕು? ಇದನ್ನ 2ರ ಘಾತ 5 ಬರಿಬೇಕು, 2ರ ಘಾತ 5 ಬರಿಬೇಕು, ಆಮೇಲೆ 3ರ ಘಾತ ಎಷ್ಟು ಬರಿಬೇಕು? 5 ಬರಿಬೇಕು. ಈಗ ಏನೇನು ಕ್ಯಾನ್ಸಲ್ ಆಕೈತೆ ನೋಡ್ರಿ. 3ರ ಘಾತ 5 3ರ ಘಾತ 5 ಹೊಡೆದು ಹಾಕ್ಬಿಡ್ರಿ. 2ರ ಘಾತ 5 ಮತ್ತು 2ರ ಘಾತ 5 ಹೊಡೆದು ಹಾಕ್ಬಿಡ್ರಿ. 5ರ ಘಾತ 7 ಆತಲ್ಲ ಇದು. 5ರ ಘಾತ 5 ಪ್ಲಸ್ 2 ಆಗೋದಿಲ್ಲ ಇದು. ಘಾತಾಂಕಗಳು ಒಂದದಾವು, ಆಧಾರ ಸಂಖ್ಯೆ ಒಂದದಾವು, ಘಾತ ಸೂಚಿ ಕೂಡಿಸ್ಕೋತೀರಿ. ಬಾಗಿಲ 5ರ ಘಾತ ಎಷ್ಟು? 7. 5ರ ಘಾತ 7 ಅಂಶದಾಗ ಉಳಿತು, ಛೇದದಾಗೂ ಎಷ್ಟು ಉಳಿತು? ಇವೆರಡು ಹೊಡೆದು ಹಾಕಕ್ಕೆ ಬರ್ತೈತೆ ಇಲ್ಲಿ. 5ರ ಘಾತ 7 5ರ ಘಾತ 7 ಕ್ಯಾನ್ಸಲ್ ಆತಂದ್ರೆ ಉತ್ತರ ಎಷ್ಟು? 2 ಕ್ಯಾನ್ಸಲ್ ಆದ ಅಂದ್ರೆ ಉಳಿತು ಎಷ್ಟು? 1. ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಇದರೊಂದಿಗೆ 2ನೇ ವರ್ಕ್ಶೀಟ್ನಲ್ಲಿ ಬಂದಿರತಕ್ಕಂತಹ
ಪ್ರಶ್ನೆಗಳು ಕೂಡ ಪೂರ್ಣ ಅದು. ಇನ್ನೊಂದು ಅಥವಾ ಪ್ರಶ್ನೆ ಐತಿ, ಇನ್ನೊಂದು ನೀವು ಪ್ರಯತ್ನಿಸಿ ನೋಡ್ರಿ. ಬಿಡಿಸ್ತೀನಿ, ಮುಂದೆ ಲಕ್ಷ ಕೊಡ್ರಿ. 1/3 ಐತಲ್ಲ ಇದು, ಇದನ್ನು 3 1 ಬರ್ರಿ. ನಾವು ಘಾತ ಏನಾಕತಿ +3 ಆಕತಿ. ಇದನ್ನು 2 1 ಬರೆದ್ರೆ ಇದು +3 ಆಯ್ತು. ಡಿವೈಡೆಡ್ ಬೈ ಹಾಕೋಣ ಇದು ಸಿಂಬಾಲ್. ಇದನ್ನು 4/1 ಬರ್ರಿ. ಘಾತ ಎಷ್ಟಾಕತಿ ಅಂದ್ರೆ +3 ಆಕತಿ. ಆಮೇಲೆ 3ರ ಘಾತ 3 ಇದು ಮೈನಸ್ 2ರ ಘಾತ 3 ಬಾಗ್ಲೆ 4ರ ಘಾತ 3 ಉಳಿತು. 3ರ ಘನ 27, 3ರ ಘನ 27, 2ರ ಘನ 8, 4ರ ಘನ 64. ಈಗ 27ರಾಗ 8 ಕಳೆದ್ರೆ 27ರೊಳಗೆ 8 ಕಳೆದ್ರೆ 19, 19/64 ಬರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ.